ನಮಸ್ತೆ ವೀಕ್ಷಕರೇ, ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ನಾನು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಬೇಕು. ಸುತ್ತಿ ತಿರುಗಿ ಹಾರಿಕೆಯ ಉತ್ತರ ಕೊಡುವುದು ಬೇಡ. ನನಗೆ ಗಿರಕಿ ಹೊಡೆಯಲು ಪ್ರಯತ್ನಿಸಿದರೆ ಅದು ನಿಮಗೂ ನನಗೂ ಒಳ್ಳೆಯದಲ್ಲ. ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. ಹಾಸನದ ಹೆರಿಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ಸ್ಕೌಟ್ ಶಿವಣ್ಣ ಇನ್ನಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಸಂತಾಪ ಸೂಚಿಸಿದ ಗಣ್ಯರು. ವಾರ್ತೆಗಳ ವಿವರ. ಹಾಸನದ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯ ಆರಂಭದಲ್ಲೇ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳ ಕೆಲಸದ ಶೈಲಿಯ ಬಗ್ಗೆ ಕಿಡಿಕಾರಿದರು. ನಾನು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಬೇಕು. ಸುತ್ತಿ ತಿರುಗಿ ಹಾರಿಕೆಯ ಉತ್ತರ ಕೊಡುವುದು ಬೇಡ. ನನಗೆ ಗಿರಕಿ ಹೊಡೆಯಲು ಪ್ರಯತ್ನಿಸಿದರೆ ಅದು ನಿಮಗೂ ನನಗೂ ಒಳ್ಳೆಯದಲ್ಲ. ಪುಸ್ತಕದಲ್ಲಿ ಎಷ್ಟು ಹಣ ಬಿಡುಗಡೆ ಆಯಿತು, ಎಷ್ಟು ಖರ್ಚಾಯಿತು ಅಷ್ಟೇ ಬರೆದರೆ ಅದೇ ಅಭಿವೃದ್ಧಿ ಅಂತಲ್ಲ. ತೆರಿಗೆದಾರ ಜನರಿಗೆ ಎಷ್ಟು ಲಾಭವಾಯಿತು ಅನ್ನೋ ಕಲ್ಪನೆಗೆ ಅಧಿಕಾರಿಗಳಿಗೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಸ್ವಲ್ಪ ನಾವು ಇದರಲ್ಲಿ ಸೆಲೆಕ್ಟಿವ್ ಆಗಿ ರಿವ್ಯೂ ಮಾಡಬೇಕಾಗುತ್ತೆ. ಕೆಲವು ಇಲಾಖೆಗಳದ್ದು ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ರಿವ್ಯೂ ಮಾಡ್ತೇನೆ. ಯಾವ್ದಾದ್ರು ಪ್ರಯಾರಿಟಿ ಇರುವಂತಹ ಕಾರ್ಯಕ್ರಮಗಳು ಒಂದು 2-3 ಸಬ್ಜೆಕ್ಟ್ ಒಂದಿನ ಇಟ್ಕೊಂಡು ಬೇರೆ ಯಾವತ್ತಾದ್ರೂ ಒಂದಿನ ರಿವ್ಯೂ ಮಾಡುವಂತಹದ್ದು ಮಾಡ್ತೇನೆ. ಇವತ್ತು ಸೆಲೆಕ್ಟಿವ್ ಆಗಿ ನಾವು ಮಾಡುವಂತಹದ್ದು. ಪ್ಲಸ್ ಎರಡನೇದು, ದಯವಿಟ್ಟು ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಏನಾದ್ರು ಜವಾಬ್ ಕೊಡುವಾಗ ಏನಾದ್ರೂ ನಾವು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ನೀವು ಸುದ್ದಿ ಬಳಸಿ ಏನು ಗಿರ್ಕಿ ಹೊಡೆಯುವಂತ ಉತ್ತರಗಳು ದಯವಿಟ್ಟು ಕೊಡ್ಬೇಡಿ. ಏನ್ ನೇರವಾಗಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೇರವಾಗಿ ಉತ್ತರ. ಇಲ್ಲ ನೀವು ನನಗೆ ಗಿರ್ಕಿ ಓಡಿಸಕ್ ಹೋದ್ರೆ ಸುಮ್ಮನೆ ಅದು ನಿಮ್ಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಹಾಗಾಗಿ ಏನಾದ್ರೂ ಪ್ರಶ್ನೆ ಇದ್ರೆ ನೇರವಾಗಿ ಅದಕ್ಕೆ ಉತ್ತರ ಕೊಡುವಂತಹದ್ದು ಸ್ವಲ್ಪ. ಮತ್ತೆ ಇಂಪ್ಯಾಕ್ಟ್ ಏನು, ನಮ್ಗೆ ಆಸಕ್ತಿ ಇರೋದು ಇದರಿಂದ ಡೆವಲಪ್ಮೆಂಟ್ ಅಲ್ಲಿ ಏನ್ ಪ್ರೋಗ್ರೆಸ್ ಪ್ರಗತಿ ಆಗಿದೆ, ಅದು ನಮ್ಮ ಪ್ರಯಾರಿಟಿ. ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. 1-2 ಇಲಾಖೆಯಲ್ಲಿ ಮಾತ್ರ ಅವರು ಶರ ಬರೆಯುವಾಗ ಸ್ವಲ್ಪ ಕಾರ್ಯಕ್ರಮದ ಬಗ್ಗೆ ಅದರ ಕಾರ್ಯಕ್ರಮದ ಉದ್ದೇಶ ಮತ್ತು ಪ್ರಗತಿ ಬಗ್ಗೆ ಶರ ಬರ್ತಿದ್ದಾರೆ. ಅದು ಒಂದು 2 ಲೈನು 3 ಲೈನ್ ಅಂತ. ಇನ್ನ ಉಳಿದವರು ಎಲ್ಲರಿಗೂ ಕೂಡ ಪ್ರಗತಿ ಪರಿಶೀಲನೆ ಅಂದ್ರೆ ದುಡ್ಡು ಎಷ್ಟು ಬಿಡುಗಡೆ ಆಗಿದೆ, ಎಷ್ಟು ಖರ್ಚಾಗಿದೆ, ಇಷ್ಟೇ ಪ್ರಗತಿ ಪರಿಶೀಲನೆ. ಇನ್ನೇನು ಕಾರ್ಯಕ್ರಮದ ಉದ್ದೇಶ ಏನು, ಅದರ ಧ್ಯೇಯ ಏನು, ಅದರಲ್ಲಿ ನಾವು ಏನ್ ಸಾಧನೆ ಮಾಡಿದ್ದೇವೆ, ಫಲಿತಾಂಶ ಏನು ಅಂತ ಎಲ್ಲೂ ಇಲ್ಲ. ಯಾವುದೋ ಒಂದು 2-3 ಶರದಲ್ಲಿ ಮಾತ್ರ ಬರೆದಿದ್ದಾರೆ. ಇನ್ನ ಉಳಿದಿದ್ದು ಫೀಲ್ಡ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇಂದ ತಗೊಂಡು ಯಾವುದ್ರಲ್ಲೂ ಕೂಡ ಇದರಿಂದ ಸಾರ್ವಜನಿಕರಿಗೆ ಏನು ಅನುಕೂಲ ಅನ್ನೋ ಕಲ್ಪನೆನೂ ಇಲ್ಲ. ಆಯ್ತು, ರಿವ್ಯೂ ಫಾರ್ಮ್ಯಾಟ್ ಅಲ್ಲಿ ರಿವ್ಯೂ ಮಾಡೋದಿಕ್ಕೆ ಅವಕಾಶ ಇರೋದು ಬರೀ ಆ ಟಾರ್ಗೆಟ್ ಎಷ್ಟು, ರಿಲೀಸ್ ಎಷ್ಟು, ಖರ್ಚು ಎಷ್ಟು. ರಿವ್ಯೂ ಫಾರ್ಮ್ಯಾಟ್ ಅಲ್ಲಿ ನಾನು ಇಷ್ಟನ್ನೇ, ಅವರು ನಿಮ್ಗೆ DCC ಅವರು ಅಷ್ಟೇ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ನೀವು ಫಿಲ್ಅಪ್ ಮಾಡಿದ್ದೀರಿ. ಆದ್ರೆ ಅದರಲ್ಲಿ ಇದರ ಇಂಪ್ಯಾಕ್ಟ್ ಏನು, ಇದರ ರಿಸಲ್ಟ್ ಏನು, ಜನಕ್ಕೆ ಏನ್ ಅನುಕೂಲ ಆಗಿದೆ, ಅದು ಬಹುಶಃ ನಿಮ್ಮ ಕಲ್ಪನೆಯಿಂದಾನು ಹೊರಗಡೆ ಹೊರಟೋಗಿದೆ ಈಗ. ಸೊ ಅಲ್ಲಿಗೆ ಎಲ್ಲ ಇಲಾಖೆಗಳ ಕೆಲಸ ಏನಪ್ಪಾ ಅಂದ್ರೆ ಎಷ್ಟು ರಿಲೀಸ್ ಆಗಿದೆ, ಎಷ್ಟು ಖರ್ಚಾಗಿದೆ, ಇಷ್ಟೇ. ಆದ್ರಿಂದ ತೆರಿಗೆ ಕಟ್ಟೋ ಸಾಮಾನ್ಯ ಜನಕ್ಕೆ ಏನ್ ಲಾಭ ಆಗಿದೆ ಅನ್ನುವಂತಹದ್ದು ಕಲ್ಪನೆ ಕೂಡ ಈ ಪುಸ್ತಕದಲ್ಲಿ ಇಲ್ಲ. ಅದನ್ನ ನೀವು ಬರ್ದಿಲ್ಲ ಬಿಟ್ಬಿಡಿ. ಬರೀದೇ ಹೋದ್ರೂ ಕೂಡ ಸರ್ಕಾರ ಇರೋದು ಅಲ್ಟಿಮೇಟ್ಲಿ ಜನಗಳ ಕಲ್ಯಾಣಕ್ಕಾಗಿ. ಜನಗಳ ಕಲ್ಯಾಣ ಏನ್ ಸಾಧನೆ ಮಾಡಿದೀವಿ ಅನ್ನುವಂತ ಆಲೋಚನೆಯನ್ನು ಕೂಡ ನಮ್ಮ ಕಾರ್ಯವ್ಯಾಪ್ತಿಯಿಂದ ಹೊರಗಡೆಗೆ ಹೊರಟೋಗಿದ್ದಂಗೆ ಕಾಣ್ತಾ ಇದೆ. ಪುಸ್ತಕಗಳನ್ನ ನೋಡಿದ್ರೆ ಎಲ್ಲೂ ಕೂಡ ರಿಸಲ್ಟ್ ಬಗ್ಗೆ, ಪಬ್ಲಿಕ್ ಇಂಪ್ಯಾಕ್ಟ್ ಬಗ್ಗೆ ಅಪ್ಪಿತಪ್ಪಿನೂ ಕೂಡ
ಇದರಲ್ಲಿ ಉಲ್ಲೇಖ ಇಲ್ಲ, ರೆಫರೆನ್ಸ್ ಇಲ್ಲ. ಸಭೆಯ ಪ್ರಮುಖ ತಿರುವು ಕೃಷಿ ಇಲಾಖೆಯ ವರದಿಯಲ್ಲಿ ಕಂಡುಬಂತು. 5,655 ಹೆಕ್ಟೇರ್ ಮೆಕ್ಕೆಜೋಳ ಬೆಳೆಗೆ ವ್ಯಾಪಿಸಿರುವ ಬಿಳಿ ಸುಳಿ ರೋಗದ ಬಗ್ಗೆ ಅಧಿಕಾರಿಗಳು ಕೇವಲ ಅಂಕಿ ಅಂಶ ಮಂಡಿಸಿದ್ದಕ್ಕೆ ಸಚಿವರು ಗರಂ ಆಗಿ, ಇಷ್ಟು ಕೃಷಿ ವಿಶ್ವವಿದ್ಯಾಲಯಗಳು ತಂತ್ರಜ್ಞಾನ ಇರುವಾಗಲೂ ರೋಗಕ್ಕೆ ಕಾರಣ ತಿಳಿದಿಲ್ಲ ಅಂದ್ರೆ ಏನರ್ಥ? ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ವರದಿ ಕೊಟ್ಟರೆ ರೈತರಿಗೆ ಪ್ರಯೋಜನವಿಲ್ಲ. ಬ್ಯಾನರ್ ಹಿಡಿದು ಫೋಟೋ ತೆಗೆಯೋದನ್ನೇ ಅರಿವು ಅಂದುಕೊಳ್ಳಬೇಡಿ. ರೈತರ ಹೊಲಕ್ಕೆ ಹೋಗಿ ಬೀಜೋಪಚಾರ, ಬೆಳೆ ಪರಿವರ್ತನೆ ಬಗ್ಗೆ ನೇರವಾಗಿ ಮಾಹಿತಿ ನೀಡಿ ಎಂದು ಸ್ಪಷ್ಟ ನಿರ್ದೇಶನ ನೀಡಿದರು. ಯಾವ ರೈತನು ಮೂಸ್ ನೋಡಲ್ಲ ಸರ್, ಇದೇ ಹತ್ರ ಕೂಡ ಮೂಸ್ ನೋಡಲ್ಲ. ಇದು ಬರೀ ಯೂನಿವರ್ಸಿಟಿಯಲ್ಲಿ ಸಿಎಂ ನಮ್ಮನ್ನ ಕರೆಸ್ಬಿಟ್ಟು ಆ ಬೋರ್ಡ್ ಅಲ್ಲಿ ಹಿಂಗೆ ಪರ್ದಾ ಹೊಡೆಯೋದಕ್ಕೆ ಅಷ್ಟೇ ಬಿಟ್ರೆ ಒಬ್ಬ ರೈತನು ನಿಮ್ಗೆ ಒಂದು ವೆರೈಟಿನ ಮುಟ್ಟಲ್ಲ, ಉಳಿದ ಪೆಟ್ಟಿಯಲ್ಲಿ ಕೂಡ ಮುಟ್ಟಲ್ಲ. ಅದನ್ನ ತಗೊಳ್ಳಿ ಅಂತ ಹೇಳಿದ್ರೆ ಯಾರು ತಗೊಳ್ತಾರೆ? ಏನಾದ್ರೂ ಮೀನಿಂಗ್ಫುಲ್ ಆಗಿ ಸಜೆಷನ್ ಹೇಳಿ ಸರ್. ಅದನ್ನೇ ಅಲ್ಲಿಗೆ ಬರ್ತೀನಿ ಸರ್. ಈ 26 ವೆರೈಟಿ ನಾನೇನ್ ಪೆಥೋಜನ್ ಟೆಸ್ಟ್ ಮಾಡಿಸಿದ್ದೀನಿ, ಅದನ್ನ ಫೀಲ್ಡ್ ಟ್ರಯಲ್ ಅಲ್ಲೂ ಕೂಡ ತಗೊಂಡಿದ್ದಾರೆ ಸರ್. ಈಗ ಫೀಲ್ಡ್ ಟ್ರಯಲ್ ಆದ್ರೂ ಯು ಆರ್ 0.5% ಆಫ್ ದ ಮಾರ್ಕೆಟ್ ಸರ್. ಯಾವ ರೈತ ನಿಮ್ದು ಪ್ರೈವೇಟ್ ಹೈಬ್ರಿಡ್ಸ್ ಹೇಳ್ತಾ ಇದ್ದೀನಿ ಸರ್. ಮೇಜರ್ ಪ್ರೈವೇಟ್ ಹೈಬ್ರಿಡ್ಸ್ 26 ವೆರೈಟೀಸ್ ನಮ್ಮ ಜಿಲ್ಲೆನಲ್ಲಿ ಏನಾಗ್ತಾ ಇದೆ, ಅದರಲ್ಲಿ ಯಾವ್ದು ಸಸೆಪ್ಟಬಲ್ ಅಂತ ಯಾವ ಅದನ್ನ ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀವಿ ಸರ್. ಫೀಲ್ಡ್ ಟ್ರಯಲ್ ತಗೊಂಡಿದ್ದಾರೆ. ಅದಾದ್ಮೇಲೆ ಆ ಸಸೆಪ್ಟಬಲ್ ವೆರೈಟಿಗೆ ಅವರು ಮ್ಯಾಂಡೇಟರಿ ಆಗಿ ಸ್ಕ್ರೀನ್ ಮಾಡಿ ಆಮೇಲೆ ಸೇಲ್ ಮಾಡಬೇಕು ಅಂತ ಇಮಿಡಿಯೇಟ್ ಆಗಿ ಮಾಡಿ. ಎಸ್ ಸರ್, ಅದು ದಟ್ ವಿಲ್ ಡೂ ಸರ್. ಅದನ್ನ ಬಿಟ್ಬಿಟ್ಟು ನಿಮ್ಗೆ AICRP ಅಂತೆ ಬರೀ ಅವರು ನಾವು ಅಸ್ತಿತ್ವದಲ್ಲಿ ಇದೀವಿ ಅಂತ ಅವ್ರ ಸಂಬಳ ತಗೊಳಕ್ಕೆ ಮಾಡಿಟ್ಕೊಂಡಿರೋರು ಇವೆಲ್ಲ. ಯಾವ ರೈತರಿಗೂ ಏನು ಸಂಬಂಧ ಇಲ್ಲ. ಅವರು ಅದನ್ನ ಮಾತಾಡ್ತೀರಿ ಇಲ್ಲಿ. ಸರಿ, ನೀವು ಅವೇರ್ನೆಸ್ ಎಲ್ಲಿ ಮಾಡ್ತೀರಾ ಅಂದ್ರೆ ದಯವಿಟ್ಟು ನಾನು ನೋಡಿರೋದಕ್ಕಂತ ಹೇಳ್ತೀನಿ, ಒಂದ್ ಬ್ಯಾನರ್ ಇಟ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಬಿಟ್ಟು ಅದು ನಿಮ್ದು ಅವೇರ್ನೆಸ್ ಪ್ರೋಗ್ರಾಮ್. ಅದನ್ನ ಬಿಟ್ಟು ಕಂಪಲ್ಸರಿ ಆಗಿ ರೈತರಿಗೆ 2 ವಿಷಯ ನೀವು ಹೇಳ್ಬೇಕು. ಒಂದು, ಈಗ ನಿಮ್ಮಲ್ಲಿ ಬೇಕಾದಷ್ಟು ಇನ್ಪುಟ್ಸ್ ಗೆ ಸ್ಕೀಮ್ಸ್ ಇದಾವೆ, ಅಲ್ಲಿ ಯಾವ್ದು ಎಫೆಕ್ಟಿವ್ ಇದಕ್ಕೆ ಔಷಧಿಗಳು ಇದಾವೆ ಅದನ್ನ ಸಬ್ಸಿಡಿ ರೇಟ್ ಅಲ್ಲಿ ಸ್ವಲ್ಪ ಔಟ್ರೀಚ್ ಮಾಡಿ ರೈತರಿಗೆ ಕೊಡುವಂತದ್ದು ಮಾಡಿ. ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಇದನ್ನ ಕಂಟ್ರೋಲ್ ಮಾಡುವಂತ ಔಷಧಿಗಳನ್ನ ಸ್ವಲ್ಪ ಅಗ್ರೆಸಿವ್ ಆಗಿ ನಿಮ್ಮ ಫೀಲ್ಡ್ ಸ್ಟಾಫ್ ಗೆ ಹೇಳಿ ಪುಷ್ ಮಾಡಿಸಿ, ಆಯ್ತಾ? ಈಗ 16,000 ಇದ್ದಿದ್ದು 5,000 ಇಳಿದಿದೆ. ಈಗ ಈ 5,000 ಪ್ರದೇಶದಲ್ಲಿ ಅಲ್ಲಿ ಯಾಕೆ ನಿಮ್ಮವರು ಇದನ್ನ ಫೀಲ್ಡ್ ಅಲ್ಲಿ ಅಡ್ವೊಕೇಸಿ ಮಾಡ್ಲಿಲ್ಲ? ಹಾಗಾದ್ರೆ ಸಣ್ಣ ಪ್ರಶ್ನೆ ಬರುತ್ತೆ. ಎಲ್ಲೇ ಆಗಲಿ ಸಿಂಪ್ಟಮ್ಸ್ ಕಂಡು ಬಂದ ತಕ್ಷಣ ನಿಮ್ಮ ಬೇರೆ ಬೇರೆ ಸೆಂಟ್ರಲ್ ಸ್ಕೀಮು, ಆತ್ಮ ಸ್ಟೇಟ್ ಸ್ಕೀಮ್ ಅಲ್ಲಿ ಏನೆಲ್ಲ ನಿಮ್ದು ಔಷಧಿಗಳದ್ದು ಇದೆ ಅದನ್ನ ಸ್ವಲ್ಪ ಹೆವಿಯಾಗಿ ಪುಷ್ ಮಾಡಿ ಸಪ್ರೆಸ್ ಮಾಡಕ್ಕೆ. ಎರಡನೇದು, ಇನ್ಮೇಲೆ ನೀವು ಕ್ರಾಪ್ ರೊಟೇಷನ್ ಮಾಡ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಇದು 10 ಪಟ್ಟು ಜಂಪ್ ಆಗುತ್ತೆ ಅಂತ ಈಗ್ಲಿಂದಾನೆ ಸ್ವಲ್ಪ ಫೀಲ್ಡ್ ಅಲ್ಲಿ ಅವೇರ್ನೆಸ್ ಮಾಡಿ. ಬೇರೆ ಯಾವ್ದಾದ್ರು ಮಧ್ಯದಲ್ಲಿ ಕ್ರಾಪ್ ಹಾಕ್ಲೇಬೇಕು, ಇಲ್ಲ ಅಂದ್ರೆ ನೀವು ಮುಂದಿನ ವರ್ಷ ಬೆಳೆ ಕೈಗೆ ಬರೋದಿಲ್ಲ, ಅದಕ್ಕೆ ನೀವೇ ಜವಾಬ್ದಾರರು ಅಂತ ಸ್ವಲ್ಪ ಜನಕ್ಕೆ ಅರ್ಥ ಆಗೋ ತರನಾದ್ರೂ ಔಟ್ರೀಚ್ ಅನ್ನ ಮಾಡಿ. ಮೂರನೇದು, ನೀವು ಸೀಡ್ ಕಂಪನಿಗಳಿಗೆ ಸಸೆಪ್ಟಬಲ್ ವೆರೈಟಿ ಮಾರಾಟ ಮಾಡುವಾಗ ಮ್ಯಾಂಡೇಟರಿ ಸ್ಕ್ರೀನಿಂಗ್ ಮಾಡ್ಸಕ್ ಆಗುತ್ತಾ, ನಿಮಗೆ ರೂಲ್ಸ್ ಅಲ್ಲಿ ಅವಕಾಶ ಇದೆಯಾ? ಈ ತರ ಬ್ಲಾಂಕೆಟ್ ಒಂದು ಬ್ಯಾನ್ ಮಾಡಕ್ಕೆ ಯೋಚನೆ ಮಾಡಿ. ಅವಕಾಶ ಇದ್ರೆ ಸೀಡ್ ಆಗ್ತದೆ ಅದನ್ನ ಇನ್ವೋಕ್ ಮಾಡಿ. ಇಂತ ನೋಟಿಫೈಡ್ ಏರಿಯಾಗೆ ಸ್ಕ್ರೀನಿಂಗ್ ಮಾಡಿ ಸೇಲ್ ಮಾಡ್ಬೇಕು ಅಂತ ಮಾಡಿ. ಇಲ್ಲ ಅಂದ್ರೆ ಈಗ 5,000 ಇದೆ, ನೆಕ್ಸ್ಟ್ ಇಯರ್ ಇದು 10 ಪಟ್ಟು ಜಂಪ್ ಆದ್ರೆ ಎಲ್ಲರಿಗೂ ಕಷ್ಟ, ರೈತರಿಗೂ ಕಷ್ಟ, ಸರ್ಕಾರಕ್ಕೂ ಕಷ್ಟ. ಖಾಸಗಿಯವರಿಗಿಂತ 5 ಪಟ್ಟು ಹೆಚ್ಚು ಸಿಬ್ಬಂದಿ ಇದ್ದರೂ ಡೈರಿ ಹಾಲು ಮಾರ್ಕೆಟಿಂಗ್ ಮಾಡೋಕೆ ಏನು ಸಮಸ್ಯೆ? ನಿಮ್ಮ ಕೈಯನ್ನ ಯಾರಾದ್ರೂ ಕಟ್ಟಿ ಹಾಕಿದ್ದಾರಾ ಎಂದು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರೈವೇಟ್ ಡೈರಿಯಲ್ಲಿ ಇರೋದಕ್ಕಿಂತ 5 ಪಟ್ಟು ಸಿಬ್ಬಂದಿ ಇಟ್ಕೊಂಡಿದ್ದೀರಿ, ಏನ್ ಮಾರಾಟ ಮಾಡೋಕೆ ಯಾರು ಕಟ್ ಹಾಕಿದ್ದಾರೆ? ಆದ್ರೆ ಹೊರೆ ರೈತರ ಮೇಲೆ ಬಿಡ್ಬೇಕು. ನಾವು ಕೊಡ್ತಾ ಇರೋದು ಆಕ್ಚುಲಿ ರೈತರಿಗೆ, ಸರ್ಕಾರ ಕೊಡ್ತಾ ಇರೋದು ನಿಮ್ಮ ರೈತರಿಗೆ ಸಬ್ಸಿಡಿ ಅಲ್ಲ, ನಿಮ್ಮ ಖರ್ಚು ವೆಚ್ಚಗಳ ಸಬ್ಸಿಡಿ ಅಷ್ಟು ಇಟ್ಕೊಳ್ಳಿ. ಹೆಸರಿಗೆ ನಾವು ರೈತರಿಗೆ ಕೊಡ್ತಾ ಇದೀವಿ ಅಷ್ಟೇ. ವಿ ಆರ್ ಸಬ್ಸಿಡೈಸಿಂಗ್ ದ ಓವರ್ ಹೆಡ್ಸ್ ಆಫ್ ಯೋರ್ ಬೋರ್ಡ್ಸ್. ನಾವೇನಾದ್ರೂ ಬೈಬ್ಯಾಕ್ ಮಾಡಲಿಲ್ಲ ಅಂದ್ರೆ ಮಿಲ್ಕ್ ಪೌಡರ್ ಎಷ್ಟು ದಿನ ನೀವು ಸರ್ವೈವ್ ಆಗ್ತೀರಿ? ಪ್ರೈವೇಟ್ ಅವ್ರಿಗೆ ಇದೆಯಾ ಆಪ್ಷನ್? ಅದು ಒಂದೊಂದು ಪೈಸಾನು ಅವರೇ ಅರ್ನ್ ಮಾಡಬೇಕು. 2 ತಿಂಗಳು ಏನಾದ್ರೂ ಮಿಲ್ಕ್ ಪೌಡರ್ ಬೈಬ್ಯಾಕ್ ಮಾಡೋದು ನಿಲ್ಸ್ಬಿಟ್ರೆ
ನಿಮ್ದು ಕೆಲಸ ಮಾಡುತ್ತೆ. ಇಷ್ಟೆಲ್ಲ ಸಪೋರ್ಟ್ ಇಟ್ಕೊಂಡು ಕೂಡ ಮಾರ್ಕೆಟ್ ಎಕ್ಸ್ಪಾನ್ಷನ್ ಮಾಡೋದಿಲ್ಲ, ಸೇಲ್ ಆಗದೆ ಯಾಕೆ ಉಳಿಯುತ್ತೆ? ಯಾರು ನಿಮ್ಮಲ್ಲಿ ಪ್ರೈವೇಟ್ ಏರಿಯಲ್ಲಿ 10 ಜನ ಕೆಲಸ ಮಾಡಿದ್ರೆ ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾರೆ? ಕೈಗೊಬ್ರು, ಕಾಲ್ಗೊಬ್ರು, ಟೇಬಲ್ಗೊಬ್ರು. ಸರ್ ಪ್ರೈವೇಟ್ ಅವರು ಬೇಡಿಕೆ ಇದ್ದಾಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ಶಸ್ತ್ರಚಿಕಿತ್ಸೆಯ ಎಡವಟ್ಟಿನ ಘಟನೆ ಜಿಲ್ಲಾ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು. ಕಡು ಬಡತನದ ಕೂಲಿ ಕಾರ್ಮಿಕ ಮಹಿಳೆ ಚಿಕಿತ್ಸೆ ವೇಳೆ ಎದುರಿಸಿದ ಸಮಸ್ಯೆಯನ್ನು ಶಾಸಕ ಸಿಮೆಂಟ್ ಮಂಜು ಸಭೆಯಲ್ಲಿ ಪ್ರಸ್ತಾಪಿಸಿ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ನಡೆಯಬೇಕಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಲಗಾಲಿಗೂ ಸಣ್ಣ ಗಾಯವಾದ ಬಗ್ಗೆ ಸಭೆಯಲ್ಲಿ ಬಹಿರಂಗವಾಯಿತು. ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ಸ್ಪಷ್ಟನೆ ನೀಡುತ್ತಾ, ಶಸ್ತ್ರಚಿಕಿತ್ಸೆ ಎಡಗಾಲಿಗೆ ನಡೆದಿದೆ, ಬಲಗಾಲಿಗೆ ಕೇವಲ ಸಣ್ಣ ಪ್ರಮಾಣದ ಗಾಯವಾಗಿದೆ. ತಪ್ಪಾಗಿ ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ನಡೆದಿಲ್ಲ. ನಾವು ಈಗಾಗಲೇ ರೋಗಿಯನ್ನು ಭೇಟಿಯಾಗಿ ಮಾತನಾಡಿದ್ದೇವೆ ಎಂದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಎಡವಟ್ಟು ಬೇಜವಾಬ್ದಾರಿ ಕಾರ್ಯವಿಧಾನದ ನಿದರ್ಶನ, ವೈದ್ಯಕೀಯ ವ್ಯವಸ್ಥೆಯಲ್ಲಿ ನಿರ್ಲಕ್ಷ್ಯ ಅಸಹ್ಯ ಎಂದು ಅಧಿಕಾರಿಗಳ ವಿರುದ್ಧ ಗರಂ ಆದರು. ಆದ್ರೆ ಎಲ್ಲ ತಪ್ಪು, ಹ್ಯೂಮನ್ ಎರರು, ಬೇಜವಾಬ್ದಾರಿ, ತಪ್ಪೇ ಅಂದ್ರೆ ಅಟ್ಲೀಸ್ಟ್ ಅನಾಹುತ ಆಗಿರಲ್ಲ. ಇನ್ಸೆಷನ್ ಆದ್ರೆ ಇದಾಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಏನಾದ್ರು ಈ ಕಾಲ ಕುಯ್ಸ್ಕೊಂಡಿದೆ, 2 ಕಾಲ ಕುಯ್ ಬಿಡಿದೆ ಸರ್. ಇನ್ಸೆಷನ್ ಆದ್ರೆ ಅಟ್ಲೀಸ್ಟ್ ಆರೋಗ್ಯ ಸುಧಾರಿಸುತ್ತೆ, ಏನ್ ತೊಂದರೆ ಇಲ್ಲ. ಅದಕ್ಕಿಂತ ಮುಂದೆ ಏನಾದ್ರು ಆಗಿದೆಯಾ ಸ್ವಲ್ಪ ನೀವು ನೋಡಿ. ಮುಂದಕ್ಕೆ ಆಗದ ರೀತಿ ಬಾರಿ ಎಚ್ಚರಿಕೆ ವಹಿಸಬೇಕು. ಸಂಜೆ ಒಳಗೆ ರಿಪೋರ್ಟ್ ಕೊಡ್ತಾರೆ ಸರ್. ಸಭೆಯಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಶಾಸಕರಾದ ಎಚ್ಪಿ ಸ್ವರೂಪ್, ಸಿಎನ್ ಬಾಲಕೃಷ್ಣ, ಎಚ್ಕೆ ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಂ ಶಿವಣ್ಣ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಚ್ಎಂ ಶಿವಣ್ಣ ಅವರು ಕೆಲವು ದಿನಗಳಿಂದ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇಂದು ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ಮೂಲದವರಾದ ಎಚ್ಎಂ ಶಿವಣ್ಣ 6-7 ದಶಕಗಳಿಂದ ಹಾಸನದಲ್ಲಿ ನೆಲೆಸಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಎಚ್ಎಂ ಶಿವಣ್ಣ ಅವರಿಗೆ ಹಲವು ಪ್ರಶಸ್ತಿಗಳು ಲಭಿಸಿದ್ದವು. ಪತ್ನಿ, 2 ಗಂಡು 1 ಹೆಣ್ಣು ಮಕ್ಕಳನ್ನು ಎಚ್ಎಂ ಶಿವಣ್ಣ ಆಗಲಿದ್ದಾರೆ. 71ನೇ ವರ್ಷದ ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ನಡೆದ ಶ್ರೀ ಗಣೇಶ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಮಂಗಳವಾರದಂದು ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಪೆಂಟಾಲ್ ಗಣಪತಿ ಆವರಣದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಸುಮಾರು 8,000ಕ್ಕೂ ಹೆಚ್ಚು ಜನರು ಪ್ರಸಾದ ಸ್ವೀಕರಿಸಿದರು. ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಎಚ್ ನಾಗರಾಜು ಮಾತನಾಡಿ, ಆಗಸ್ಟ್ 27ರಂದು 71ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಸೆಪ್ಟೆಂಬರ್ 20ರವರೆಗೂ ವಿಜೃಂಭಣೆಯಿಂದ ನಡೆದು ಪ್ರತಿನಿತ್ಯ ಪೂಜಾ ವಿಧಾನಗಳು, ಮಧ್ಯಾಹ್ನ ಸಾರ್ವಜನಿಕರಿಗೆ ಪ್ರಸಾದ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿಯಾಗಿ ನೆರವೇರಿದೆ. ಶನಿವಾರದಂದು ನಡೆದಂತಹ ಶ್ರೀ ಗಣಪತಿ ವಿಸರ್ಜನಾ ಮಹೋತ್ಸವವು ಅದ್ದೂರಿಯಾಗಿ ಮೈಸೂರಿನ ದಸರಾ ಮಾದರಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಲಾತಂಡಗಳೊಡನೆ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಲಾ ಪ್ರದರ್ಶನ ನೀಡಿದೆ ಎಂದರು. ಅಂದು ರಾತ್ರಿ ದೇವಿಗರಿಗೆಯಲ್ಲಿ ಶ್ರೀ ಗಣೇಶನನ್ನು ವಿಸರ್ಜನೆ ಮಾಡಲಾಯಿತು. ಸಾವಿರಾರು ಜನರು ಈ ಮೆರವಣಿಗೆಯಲ್ಲಿ ಭಕ್ತಿಪೂರ್ಣವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಮಂಗಳವಾರದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದ್ದಾರೆ ಎಂದು ಹೇಳಿದರು. ಈ ಗಣೇಶೋತ್ಸವವನ್ನ ಮುಗಿಸಿ ಕೊನೆಯ ಹಂತಕ್ಕೆ ಬಂದಿದ್ವಿ. ಈ ವರ್ಷದ ಕೊನೆಯ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವತ್ತು ನಾವು ಮಂಗಳವಾರ ಇವತ್ತು ಹಾಸನದ ಜನತೆಗೆ ಎಲ್ಲ ರೈತರ ಹಳ್ಳಿ ಗಾಡಿಯಿಂದ ಬಂದಂತ ಎಲ್ಲ ರೈತರಿಗೆ, ವ್ಯಾಪಾರಸ್ಥರಿಗೆ, ಎಲ್ಲ ಸಾರ್ವಜನಿಕರು ಕೂಡ ನಾವು ಒಂದು ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಸುಮಾರು ಒಂದು 5,000 ರಿಂದ 6,000 ಜನಕ್ಕೆ ಅನ್ನ ಸಂತರ್ಪಣೆ ಏರ್ಪಡಿಸ್ತಾ ಇದ್ವಿ. ವಿಶೇಷವಾಗಿ ಸಿಹಿ ಭೋಜನ, ಒಬ್ಬಟ್ಟು ಮತ್ತೆ ಹಣ್ಣಿನ ರಸಾಯನ ಎಲ್ಲರೂ ಕೂಡ ನಮ್ಮ ದಾನಿಗಳು, ಸಾರ್ವಜನಿಕ ಬಂಧುಗಳು ಅವರೆಲ್ಲರ ಸಹಕಾರದೊಂದಿಗೆ, ಅವರ ಸಹಯೋಗದೊಂದಿಗೆ ಮತ್ತೆಲ್ಲ ಗಣಪತಿ ಸೇವಾ ಸಂಸ್ಥೆ ಎಲ್ಲರಿಗೂ ಸಹಕಾರವನ್ನು ಕೊಟ್ಟು ಅವರಿಗೆ ನಮ್ಮ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಇವತ್ತು ಅನ್ನ ಸಂತರ್ಪಣೆ ಇವತ್ತು 3ನೇ ಬ್ಯಾಚ್ ನಡೀತಾ ಇದೆ.
ಸುಮಾರು ನಾವು ಒಂದು 6,000 7,000 ಜನ ನಾವು ಎಕ್ಸ್ಪೆಕ್ಟ್ ಮಾಡಿ ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 2,500 ಹೆಚ್ಚಿನ ಜನ ಭೋಜನವನ್ನು ಸ್ವೀಕರಿಸಿದ್ದಾರೆ. ಪ್ರತಿ ವರ್ಷದಿಂದ ಈ ವರ್ಷ ಈ ಸಂದರ್ಭದಲ್ಲಿ ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಚನ್ನವೀರಪ್ಪ, ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ, ಉಪ ಮೇಯರ್ ಹೇಮಲತಾ ಕಮಲ್ ಕುಮಾರ್, ಶ್ರೀ ಗಣಪತಿ ಸೇವಾ ಸಮಿತಿ ಧರ್ಮದರ್ಶಿಗಳಾದ ಕೆಪಿಎಸ್ ಪ್ರಮೋದ್, ಲಲಾಟ್ ಮೂರ್ತಿ, ಭೂದೇಶ್, ಎಚ್ಟಿ ಶೇಖರ್, ಎಚ್ಎಸ್ ಅನಂತನಾರಾಯಣ, ಎನ್ಎಸ್ ಶಂಕರರಾವ್, ಎಚ್ಎಂಟಿ ಸುರೇಶ್ ಕುಮಾರ್, ಎಂಕೆ ಕಮಲ್ ಕುಮಾರ್, ಎಚ್ಡಿ ದೀಪಕ್, ಲೀಲಾ ಕುಮಾರ್, ಸಿ ರಾಮಚಂದ್ರಯ್ಯ, ಎಚ್ಪಿ ಕಿರಣ್, ಪಿಆರ್ ನಾಗೇಂದ್ರ, ಸಿಕೆ ಪದ್ಮನಾಭ್ ಇತರರು ಉಪಸ್ಥಿತರಿದ್ದರು. 25ನೇ ವರ್ಷದ ಅರಕಲಗೂಡು ವಿಜಯದಶಮಿ ದಸರಾ ಮಹೋತ್ಸವವು ವೈಭವೋಪೇತವಾಗಿ ಅದ್ದೂರಿಯಾಗಿ ಆಚರಿಸಲಾಗುವುದು. ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧು ಬಳಗದೊಂದಿಗೆ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಮಾಜಿ ಸಚಿವ ಎ ಮಂಜು ತಿಳಿಸಿದರು. ಪಟ್ಟಣದ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ದೇವಾಲಯ ಆವರಣದಲ್ಲಿ ದಸರಾ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷ ದಸರಾ ಮಹೋತ್ಸವವು ಅದ್ಭುತವಾಗಿ ನಡೆಯಲಿದೆ. ಸಾರ್ವಜನಿಕರು 9 ದಿನಗಳ ದಸರಾ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ವಿಜಯದಶಮಿ ದಿನದಂದು ಅದ್ದೂರಿ ದಸರಾವನ್ನು ವೀಕ್ಷಿಸಲು ಕುಟುಂಬಸ್ಥರು ಮತ್ತು ಸ್ನೇಹಿತರು ಒಳಗೊಂಡಂತೆ ಬರುವಂತೆ ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು. ದಸರಾವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ, ಲೋಗೋನ ಬಿಡುಗಡೆ ಮಾಡಿದ್ದೀವಿ. ಭಗವಂತ ಯಶಸ್ವಿಯಾಗಿ 2ನೇ ತಾರೀಕುವರೆಗೂ ದಸರಾ ಚೆನ್ನಾಗಿ ಆಚರಣೆ ಮಾಡೋಣ. ನೀವು ಇವತ್ತಿನಿಂದ ನಿಮ್ಮಲ್ಲಿ ಸಂಪರ್ಕ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಮೆಸೇಜ್ ಮಾಡೋದ್ರ ಮುಖಾಂತರ ಅರಕಲಗೂಡು ದಸರಾಕ್ಕೆ ಆಹ್ವಾನ ಮಾಡಬೇಕು ಅಂತ ಹೇಳಿ ನಾವು ಸದನಗಳು ಕೂಡ ಇದಕ್ಕೆ ಮುಖಾಂತರ ಪಾತ್ರ ಮಾಡಿಕೊಂಡು ಈಗ ನಾನು ಗೆಸ್ಟ್ನ ಅವರು ಫಿಕ್ಸ್ ಮಾಡಬೇಕಾಗಿರೋದ್ರಿಂದ ತಮ್ಮ ಬುದ್ಧಿಯವರ ಅಪ್ಪಣೆಯನ್ನು ಪಡ್ಕೊಂಡು ನಾನು ಹೋಗ್ಬರ್ತೀನಿ, ತಾವು ಮುಂದುವರಿಸಬಹುದು. ದಸರಾ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಚಿಲುಮೆ ಮಠದ ಮಠಾಧೀಶ ಶ್ರೀ ಶ್ರೀ ಜಯದೇವ ಸ್ವಾಮೀಜಿ ಮಾತನಾಡಿ, ಅರಕಲಗೂಡು ದಸರಾ ಒಂದು ಅರ್ಥಪೂರ್ಣ ಉತ್ಸವವಾಗಿದೆ. ಇದು ಯಾವುದೇ ರಾಜಕೀಯ ಅಥವಾ ಅಧಿಕಾರಿಗಳ ಒತ್ತಡವಿಲ್ಲದೆ ಸ್ವತಂತ್ರವಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಡೆಯುತ್ತದೆ. ದೇವರ ದರ್ಶನಕ್ಕಾಗಿ ನಾವು ದೂರದ ಊರುಗಳಿಗೆ ಹೋಗುತ್ತೇವೆ, ಆದರೆ ಇಲ್ಲಿ ಅರಕಲಗೂಡಿನ ಎಲ್ಲ 18 ಕೋಮಿನ ದೇವರನ್ನು ರಾಜಬೀದಿಯಲ್ಲಿ ಒಟ್ಟಿಗೆ ನೋಡುವುದೇ ಸೌಭಾಗ್ಯ ಎಂದು ಹೇಳಿದರು. ಪೂರ್ಣವಾದಂತಹ ದಸರಾ ಯಾವುದೇ ರಾಜಕೀಯಗಳ ಒತ್ತಡ, ಯಾವುದೇ ಅಧಿಕಾರಿಗಳ ಒತ್ತಡಕ್ಕೆ ಮಣಿಯದೆ ಸರ್ವ ಸ್ವತಂತ್ರವಾಗಿ ಧಾರ್ಮಿಕ ನೆಲೆಗಟ್ಟಿನ ಆಧಾರದ ಮೇಲೆ ನಡೆದುಕೊಂಡು ಹೋಗ್ತಕ್ಕಂಥ ದಸರಾ ನಮ್ಮ ಈ ಅರಕಲಗೂಡು ದಸರಾ. ನಮ್ಮ ಭಾಗ್ಯವೋ ಏನೋ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು, ಅಧಿಕಾರಿಗಳು ನಮ್ಮ ಆಲೋಚನೆಗೆ, ನಮ್ಮ ಮಾರ್ಗದರ್ಶನಕ್ಕೆ ಇದುವರೆಗೂ ಒಂದನ್ನು ತಿರುಗಿ ಮಾತಾಡದೆ ಆ ಸಮಿತಿ ಏನು ಹೇಳುತ್ತೋ ಆ ನಿರ್ಧಾರಕ್ಕೆ ಬದ್ಧರಾಗಿ ಪ್ರತಿಯೊಂದು ದಸರಾವನ್ನು ನಡೀತಾ ಇದ್ದಾವೆ. ಅದರಂತೆ ಪ್ರತಿ ವರ್ಷವೂ ಸಹ ಈ ಮೊದಲನೇ ದಸರಾದ ಉದ್ಘಾಟನೆಯನ್ನು ನಮ್ಮ ದೊಡ್ಡಮ್ಮ ಸೇವಾ ಸಮಿತಿಯ ಎಲ್ಲ ಸಮಿತಿಯ ಸದಸ್ಯರು, ಅಧ್ಯಕ್ಷರಂತ ರಾಮಸ್ವಾಮಿ ಅವರು ಬಹಳ ಭಕ್ತಿ ಶ್ರದ್ಧೆಯಿಂದ ಇದನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ದೊಡ್ಡಮ್ಮ ತಾಯಿ ಸದಾ ಇನ್ನೂ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಸದಾ ಕಾಪಾಡಲಿ, ನಿರಂತರವಾಗಿ ಅವರು ಈ ಕಾರ್ಯವನ್ನು ಮುಂದುವರಿಸಲಿ ಅಂತ ಆಶಿಸುತ್ತಾ, ಹಾಗೆಯೇ 18 ಕೋಮಿನ ಜನ ದೇವರ ದರ್ಶನ ಪಡೆಯಕ್ಕೆ ಹೋಗಿ ಆಗೋದಿಲ್ಲ. ನಮ್ಮ ತಾಲೂಕಲ್ಲಿ ಎಷ್ಟು ದೈವಗಳಿದ್ದಾವೆ, ಆ ಎಲ್ಲ ದೇವರು ಅವತ್ತಿನ ದಿನ ಒಂದೇ ರೋಡಲ್ಲಿ ಒಂದೇ ವೇದಿಕೆಯಲ್ಲಿ ಹೋಗ್ತಾ ಇರ್ತಾರೆ. ಅದನ್ನು ನೋಡೋದಕ್ಕೆ ನಮ್ಮ ತಾಲೂಕಿನ ಜನ ನಿಜಕ್ಕೂ ಪುಣ್ಯ ಮಾಡಿದ್ದಾರೆ. ನಾವು ಎಲ್ಲೋ ಒಂದು ದೇವರ ದಸರಾವನ್ನ ಮಾಡಬೇಕಂದ್ರೆ 16 ಕಿಲೋಮೀಟರ್ ಹೋಗಬೇಕು, ಅಲ್ಲಿರತಕ್ಕಂಥ ನಿಯಮಾದಿಗಳನ್ನ ಪಾಲಿಸಬೇಕು. ಬಟ್ ಆದರೆ ಹೇಗೆ ತ್ವರೆ ಮನೆ ಬಾಗಿಲಿಗೆ ಅಂತ ಹೇಗೆ ಒಂದು ಸಿದ್ಧಾಂತ ಇದೆಯೋ, ಆ ಸಿದ್ಧಾಂತದ ಆಧಾರದ ಮೇಲೆ ದೈವ ನಮ್ಮ ಅಂಗಳಕ್ಕೆ ಅಂತ ಇಡೀ ನಮ್ಮ ಅರಕಲಗೂಡು ತಾಲೂಕಿನ 18 ಕೋಮಿನ ದೇವತೆಗಳು ಅವತ್ತು ನಮಗೆ ಬಂದು ಒಂದೇ ಅಂಗಳದಲ್ಲಿ ಒಂದೇ ರಾಜಬೀದಿಯಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ನಿಜಕ್ಕೂ ನಾವೆಲ್ಲರೂ ಪಾಠೇಶನ ಅಂತ ಭಾವಿಸುತ್ತಾ ಅಂತ ಅವಕಾಶವನ್ನ ಸದಾ ನೀವು ತಪ್ಪಿಸ್ಕೊಬೇಡಿ. ನೀವು ಸಹ ಆ ದೇವರ ದರ್ಶನವನ್ನು ಪಡೆದು ಭಾಗ್ಯವಂತರಾದ. ಈ ಸಂದರ್ಭದಲ್ಲಿ ದೊಡ್ಡ ಮಠದ ಮಠಾಧೀಶ ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ಕುಮಾರ್, ಉಪಾಧ್ಯಕ್ಷ ಸುಬಾನಾ ಶರೀಫ್, ಗ್ರೇಟ್
ಟು ತಹಸೀಲ್ದಾರ್ ಸಿ ಸ್ವಾಮಿ, ದೊಡ್ಡಮ್ಮ ದೇವಾಲಯ ಸಮಿತಿ ಅಧ್ಯಕ್ಷ ರಾಮಸ್ವಾಮಿ, ದಸರಾ ಸಮಿತಿ ಕಾರ್ಯದರ್ಶಿ ರವಿಕುಮಾರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ರೈತ ಬಾಂಧವರೇ, ವಾಣಿಜ್ಯ ಬೆಳೆ ಹತ್ತಿ, ಕಬ್ಬು, ಶುಂಠಿ, ಆಲೂಗಡ್ಡೆ ಮತ್ತು ಮೆಣಸಿನಕಾಯಿ ಬಿತ್ತನೆ ಮಾಡುವ ಮುಂಚೆ ನ್ಯಾನೋ ಡಿಎಪಿಯೊಂದಿಗೆ ಬೀಜೋಪಚಾರ ಮಾಡಿ. ಬಿತ್ತನೆ ಮಾಡಿದ 45ನೇ ದಿನದಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಸಿಂಪಡಿಸಿ ಹಾಗೂ 65 ಮತ್ತು 80ನೇ ದಿನದಲ್ಲಿ ಮತ್ತೊಮ್ಮೆ ಸಿಂಪಡಿಸಿ. ಉತ್ತಮ ಇಳುವರಿ ಪಡೆಯಿರಿ. ಇಫ್ಕೋ ನ್ಯಾನೋ ರಸಗೊಬ್ಬರಕ್ಕೆ ಪರಿವರ್ತನೆಯಾಗಿ 50% ರಸಗೊಬ್ಬರ ಕಡಿತಗೊಳಿಸಿ. ಇಫ್ಕೋ ನ್ಯಾನೋ ರಸಗೊಬ್ಬರ ಖರೀದಿ ಮೇಲೆ ಸಂಕಟಹರಣ ಅಪಘಾತ ವಿಮಾ ಲಭ್ಯವಿದೆ. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರ ಮಠ ರಸ್ತೆ, KR ಪುರಂ, ಹಾಸನ. ಮೊಬೈಲ್ ನಂಬರ್ 9646456474. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. SP ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್. ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನ ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? SP ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳಾದ ಸಂಭ್ರಮದಿಂದ ಆಚರಿಸಿ. SP ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. ಗೋಮತಿ ಕಲ್ಯಾಣ ಮಂಟಪ,
12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಕನಸಲು ನೀನೆ ಮನಸಲು ಕನಸಲು ನೀನೆ ಮನಸಲ್ಲೇ ಮನೆ ಮಾಡಿರುವೆ ನೀನೆ ಮನಸಲು ಕನಸಲು ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಹಾಸನ ಜಿಲ್ಲೆಯ ಸವಿತಾ ಸಮಾಜದ ಸಮುದಾಯದ ಎಲ್ಲ ಸದಸ್ಯರು ಪಾಲ್ಗೊಳ್ಳಬೇಕು ಎಂದು ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಹೇಳಿದರು. ಏನು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಏನು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸವಿತಾ ಸಮಾಜದ ಬಾಂಧವರಿಗೆ ಒಂದು ಕರೆ ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಕಾರಣ ಇಷ್ಟೇ, ನಾವೀಗಾಗಲೇ ಸವಿತಾ ಸಮಾಜದವರು 26 ಉಪ ಪಂಗಡಗಳ ನಮ್ಮಲ್ಲಿ ಇದ್ರೂ ಸಹ
ನಾವು ಅವ್ಯಾವನ್ನು ಕೂಡ ಈ ಒಂದು ಗಣತಿ ಸಂದರ್ಭದಲ್ಲಿ ಹೇಳ್ದಲೆ ಎಲ್ಲರೂ ಕೂಡ ಸವಿತಾ ಸಮಾಜದ ಅಡಿಯಲ್ಲಿ ಬರಬೇಕು ಅಂತೇಳಿ ಎಲ್ಲ ಸವಿತಾ ಸಮಾಜದ ಬಾಂಧವರಿಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಸವಿತಾ ಸಮಾಜ ಅದರದ್ದು ಕಲಂ ನಂಬರ್ A1282 ಇದರ ಅಡಿಯಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಸವಿತಾ ಜನಾಂಗ ಅಂತೇಳಿ ಅವು ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಕರೆ ಕೊಡ್ತಾ ಇದೀವಿ. ಕಾರಣ ಇಷ್ಟೇ, ನಮ್ಮಲ್ಲಿ ಜಿಲ್ಲಾವಾರು ಮತ್ತೆ ತಾಲೂಕುವಾರು ಒಂದೊಂದು ವ್ಯಾಪ್ತಿಯಲ್ಲಿ ತಕ್ಕನಾಗಿ ಅಲ್ಲಿ ಇದು ಹೆಸರುಗಳಿದೆ. ಈಗ ಉದಾಹರಣೆ ಮಂಗಳೂರು ಕಡೆ ಹೋಗಿದ್ರೆ ಭಂಡಾರಿ ಅಂತ ಇದ್ದಾರೆ, ಮೈಸೂರು ಕಡೆ ಭಜಂತ್ರ ಅಂತ ಇದ್ದಾರೆ, ನಮ್ಮ ಹಾಸನ ವ್ಯಾಪ್ತಿಯಲ್ಲಿ ನಯನಜಿ ಕ್ಷತ್ರಿಯರು ಅಂತ ಇದ್ದಾರೆ. ನಾವೆಲ್ಲ ಸಪರೇಟ್ ಈ ತರ ಒಂದೊಂದೇ ಹೆಸರುಗಳನ್ನ ಕೊಡ್ತಾ ಹೋದ್ರೆ ಮತ್ತೆ ಗಣತಿಯಲ್ಲಿ ನಮ್ದು ಕ್ಷೌರಿಕರದು ಅಥವಾ ಕಲಾವಿದರದು ಇಷ್ಟೇ ಜನಸಂಖ್ಯೆ ಅಂತೇಳಿ ಗೊತ್ತಾಗಲ್ಲ, ಗೊಂದಲಾಗುತ್ತೆ. ಮತ್ತೆ ನಮ್ದೇ ನಿಖರವಾದಂತ ಜನಸಂಖ್ಯೆ ಸಿಗಲ್ಲ. ಹಾಗಾಗಿ ಎಲ್ಲರೂ ಕೂಡ ನಾವು ನಮ್ಮ ಸವಿತಾ ಮಹರ್ಷಿಗಳ ಹೆಸರಿನಲ್ಲಿ ಈ ಒಂದು ಸವಿತಾ ಜನಾಂಗ ಅಂತೇಳಿ ನಾವು ಗುರ್ತು ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಕರೆ ಕೊಡ್ಬೇಕು ಅಂತ ಹೇಳಿ ತೀರ್ಮಾನಿಸಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್, ಉಪಾಧ್ಯಕ್ಷ ಕುಮಾರ್, ಮಂಗಳವಾದ್ಯ ಕಲಾವಿದ ಸಂಘದ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ದೇವೇಂದ್ರ, ತಾಲೂಕು ಅಧ್ಯಕ್ಷ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀ ಶಾರದಾ ಮಠದಲ್ಲಿ ಶೃಂಗೇರಿ ಶಾರದಾಂಬ ಮಠದ ಆಶ್ರಯದಲ್ಲಿ ಶರನ್ನವರಾತ್ರಿ ಮಹೋತ್ಸವವು ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ಜರುಗಲಿದ್ದು ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 8ರವರೆಗೆ 9 ದಿನಗಳ ಕಾಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ತಿಳಿಸಿದರು. ಈ ಬಗ್ಗೆ ಮಾತನಾಡಿದ ಅವರು, ನವರಾತ್ರಿ ಅವಧಿಯಲ್ಲಿ ಪ್ರತಿದಿನ ತಾಯಿ ಶಾರದೆಯವರಿಗೆ ವಿಶೇಷ ಅಲಂಕಾರ, ಪೂಜೆ ಹಾಗೂ ಮಹಾಪೂಜೆ ನಡೆಯಲಿದ್ದು ಲೋಕ ಕಲ್ಯಾಣಾರ್ಥವಾಗಿ ಲಲಿತಾ ಹೋಮ, ಚಂಡಿಕಾ ಹೋಮ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಭಜನಾ ಮಂಡಳಿಗಳಿಂದ ಭಜನೆ, ಗಮಕ ವಾಚನ, ವೀಣಾ ವಾದನ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಭಕ್ತಿ ಸಂಗೀತ ಕಾರ್ಯಕ್ರಮಗಳು ಭಕ್ತರನ್ನು ಆಕರ್ಷಿಸಲಿವೆ. ಇದಲ್ಲದೆ ಅಡ್ಡಪಲ್ಲಕ್ಕಿ ಉತ್ಸವವು ಅಕ್ಟೋಬರ್ 3ರಂದು ಸಂಜೆ 5 ಗಂಟೆಗೆ ಪಟ್ಟಣದ 8 ಬೀದಿಗಳಲ್ಲಿ ವಿಜೃಂಭಣೆಯಿಂದ ನಡೆಯಲಿದ್ದು ಪ್ರತಿದಿನ ರಾತ್ರಿ ರಥೋತ್ಸವ ಹಾಗೂ ಮಹಾಮಂಗಳಾರತಿ ಜರುಗಲಿದೆ. ಬಂದ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡುವ ವ್ಯವಸ್ಥೆಯೂ ಮಾಡಲಾಗಿದೆ ಎಂದು ಹೇಳಿದರು. ಬೇಲೂರಿನ ಶಾರದಾ ಪೀಠಂ ಶಂಕರ ಮಠದಲ್ಲಿ ಶಾಖಾ ಮಠದಲ್ಲಿ ಶಾರದಾ ಶರನ್ನವರಾತ್ರಿ ಕಾರ್ಯಕ್ರಮವು ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ. ಒಳಗಡೆ ಪೂಜೆ ನಡೀತಾ ಇದೆ, ಅಭಿಷೇಕ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಜಗದ್ಗುರುಗಳಾದ ಭಾರತೀಯ ತೀರ್ಥ ಮಹಾಸ್ವಾಮಿಗಳು ಹಾಗೂ ವಿಧುಶೇಖರ ಮಹಾಸ್ವಾಮಿಗಳ ಆಶೀರ್ವಾದ ಇರುತ್ತೆ. ಈ ದಿವಸದ ಇಂದಿನಿಂದ 17ನೇ ತಾರೀಕುವರೆಗೂ ಕೂಡ ಕಾರ್ಯಕ್ರಮಗಳು ಪ್ರತಿ ದಿವಸ ಬೆಳಗ್ಗೆ ಹೋಮ, ಹವನ ಹಾಗೂ ಅಭಿಷೇಕ, ಪ್ರಸಾದ ವಿನಿಯೋಗ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ವೇದ ಬ್ರಹ್ಮ, ಕೆಆರ್ ಮಂಜುನಾಥ್, ರಮೇಶ್, ಪರಾಶರ ಮೂರ್ತಿ, ಗಣೇಶ್, ನಾಗರಾಜ್ ಕುಮಾರ್, ಸುರೇಶ್, ಚಂದ್ರಶೇಖರ್, ಜಗದೀಶ್ ಸಗತ್ಯೇಶ್, ಅನಂತು ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾನು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಬೇಕು. ಸುತ್ತಿ ತಿರುಗಿ ಹಾರಿಕೆಯ ಉತ್ತರ ಕೊಡುವುದು ಬೇಡ. ನನಗೆ ಗಿರಕಿ ಹೊಡೆಯಲು ಪ್ರಯತ್ನಿಸಿದರೆ ಅದು ನಿಮಗೂ ನನಗೂ ಒಳ್ಳೆಯದಲ್ಲ. ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. ಹಾಸನದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಸ್ಕೌಟ್ ಶಿವಣ್ಣ ಇನ್ನಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಸಂತಾಪ ಸೂಚಿಸಿದ ಗಣ್ಯರು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.